ಇಂದಿನ ಕತೆ ಆಪತ್ತಿಗಾದವನೇ ನಿಜವಾದ ಗೆಳೆಯ. ಒಂದು ಸಲ ಇರುವೆಗೆ ನೀರಡಿಕೆಯಾಯಿತು. ಆಗ ಅದು ಪಕ್ಕದಲ್ಲಿದ್ದ ನದಿಯ ದಂಡೆಯ ಬಳಿಗೆ ಹೋಗಿ ನೀರು ಕುಡಿಯತೊಡಗಿತು. ನೀರು ಕುಡಿಯುತ್ತಿರುವಂತೆಯೇ ಅದು ಕಾಲು ಜಾರಿ ನೀರಿನೊಳಗೆ ಬಿದ್ದು ಬಿಟ್ಟಿತು ಹಾಗೂ ನೀರಿನ ಜೊತೆಗೆ ತೇಲುತ್ತಾ ಹೋಗತೊಡಗಿತು. ನೀರಿನ ಸೆಳೆತಕ್ಕೆ ಸಿಲುಕಿದ ಆ ಇರುವೆಯು ಸತ್ತೇ ಹೋಗುತ್ತಿತ್ತು. ಆದರೆ ಅಲ್ಲಿಯೇ ಗಿಡದ ಮೇಲೆ ಕುಳಿತ ಒಂದು ಪಾರಿವಾಳದ ದೃಷ್ಟಿಯು ಅದರತ್ತ ಹೋಯಿತು ಹಾಗೂ ಆ ಇರುವೆಯ ಬಗ್ಗೆ ಅದರ ಮನದಲ್ಲಿ ಕನಿಕರ ಮೂಡಿತು. ಕೂಡಲೇ ಅದು ಗಿಡದೊಳಗಿನ ಒಂದು ಎಲೆಯನ್ನ ಕಿತ್ತು ನೀರೊಳಗೆ ಇರುವೆಯ ಬಳಿ ಬಿಸಾಕಿತು. ಆಗ ಇರುವೆಯು ಚಕ್ಕನೆ ಆ ಎಲೆಯ ಮೇಲೆ ಹತ್ತಿತು. ಅದು ಅದರ ಸಹಾಯದಿಂದಲೇ ದಂಡೆಯನ್ನು ತಲುಪಿತು. ಇರುವೆಯು ದಂಡೆಯ ಮೇಲೆ ಬರುತ್ತಿರುವಂತೆಯೇ ಒಂದು ಘಟನೆ ಜರುಗಿತು. ಅದೇನೆಂದರೆ, ಓರ್ವ ಬೇಡನು ಪಾರಿವಾಳವು ಕುಳಿತ ಗಿಡದ ಹಿಂಭಾಗದಲ್ಲಿ ನಿಂತುಕೊಂಡು ಬಾಣವನ್ನು ಹೂಡಿ ಆ ಪಾರಿವಾಳವನ್ನು ಕೊಲ್ಲುವ ಆತುರದಲ್ಲಿದ್ದನು. ಅದು ಇರುವೆಯ ಗಮನಕ್ಕೆ ಬಂದು ಅದು ಬೇಡನ ಕಾಲಿಗೆ ಕಚ್ಚಿಬಿಟ್ಟಿತು. ಅದರಿಂದಾಗಿ ಅವನು ಕೆಳಗೆ ಬಾಗಲು ಅವನ ಕೈಯೊಳಗಿನ ಬಾಣವು ಕೆಳಗೆ ಬಿದ್ದಿತು. ಅದರ ಸದ್ದನ್ನು ಕೇಳಿದ ಪಾರಿವಾಳವು ಜಾಗರೂಕವಾಗಿ ಅಲ್ಲಿಂದ ಹಾರಿ ಬೇರೆ ಕಡೆಗೆ ಹೋಯಿತು. ಸ್ನೇಹಿತರೆ, ನಾವು ಅಪಾಯದಲ್ಲಿರುವವರಿಗೆ ಸಹಾಯ ಮಾಡಿದರೆ ನಮಗೆ ಅಪಾಯವಾದಾಗ ಇನ್ನೊಬ್ಬರು ನಮ್ಮ ಸಹಾಯಕ್ಕೆ ಸ್ನೇಹಿತರಂತೆ ಧಾವಿಸುತ್ತಾರೆ ಎಂಬ ನೀತಿಯೇ ಈ ಕಥೆಯದ್ದಾಗಿದೆ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನವು ನಿಮಗೆ ಇಷ್ಟವಾದಲ್ಲಿ ನಮ್ಮ ಸ್ಫೂರ್ತಿ ಸಂತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.